ಅಜಯ್ ಹೇಳಿ. ಕರ್ಣ, ನಾನು ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ, ಅದೇನು ವಿಷಯ ಅಂತ ಹೇಳಿ. ಹೆಣ್ಮಕ್ಳು ಬದುಕು ಸೆರಗು ಕಟ್ಟಿರೋ ಕೆಂಡ ಥರ ಅಂತ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲಪ್ಪ. ಈಗ ನೀನೇ ನೋಡಿದ್ಯಲ್ಲ, ಅವರೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಂತ. ಬಟ್ ಅದು ಯಾವುದೂ ನಿಜ ಅಲ್ಲ ಅಲ್ವಾ ಅಜಯ್? ಅದು ನಿಜ ಅಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ನಮ್ಮ ಕುಟುಂಬದವ್ರಿಗೆಲ್ರಿಗೂ ಗೊತ್ತು. ಆದರೆ ನಾವು ಬದುಕ್ತಾ ಇರೋ ಸಮಾಜದಲ್ಲಿರೋ ಈ 4 ಜನಕ್ಕೆ ಅದು ಗೊತ್ತಿಲ್ವಲ್ಲಪ್ಪ. ಈ ಸಮಾಜದಲ್ಲಿ ನಾವು ಎಷ್ಟು ಜನನ್ನ ನಂಬ್ಸೋಕ್ಕಾಗುತ್ತೆ ನೀನೇ ಹೇಳು. ನನಗೆ ನನ್ನ ಜೀವನ ಮುಗಿತಾ ಬಂತು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ನಮ್ಮ ನಿಧಿ ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಲೇಬೇಕಲ್ವಾ ಕರ್ಣ? ನಿಮ್ಮ ಮಾತಿನ ಅರ್ಥ? ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತ ನೀನು ನೊಂದ್ಕೋಬೇಡ. ನಾಳೆಯಿಂದ ನೀನು ನಮ್ಮ ಮನೆಗೆ ಬರಬೇಡಪ್ಪ. ಅದರಲ್ಲೂ ನಿಧಿಗೆ ಸಹಾಯ ಮಾಡೋಕ್ಕೆ ಅಂತ ಖಂಡಿತ ಬರಬೇಡ. ಹೀಗೆಲ್ಲ ಹೇಳೋದಕ್ಕೆ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ ಕರ್ಣ. ನಮ್ಮ ಬದುಕು ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣನೇ ನೀನು ಕಣಪ್ಪ. ನಾನು ಎಷ್ಟೇ ಜನ್ಮ ಎತ್ತು ಬಂದರೂ ಆ ಋಣ ತೀರ್ಸಕ್ಕಾಗಲ್ಲ. ಆದರೆ ನಿಧಿ ಜೊತೆಗೆ ನನಗೆ ನಿನ್ನ ಗೌರವನೂ ಕಾಪಾಡೋ ಹೊಣೆಗಾರಿಕೆ ಇದೆ ಕಣೋ. ಆದರೆ ಅಜ್ಜಿ, ನೀವು ಯಾವುದೋ 100ನೇವ್ರ ಮಾತಿಗೆ ಬೆಲೆ ಕೊಟ್ಟಂಗಾಗಲ್ವಾ? ನಾನು ನಮ್ಮೆಲ್ಲರೂ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕರ್ಣ. ಜನ ಮಾತಾಡೋಕೆ ಶುರು ಮಾಡಿದ್ದಕ್ಕೆ ಸೀತೆ ಅಂತ ಪತಿವ್ರತೆ ಕಾಡಿಗೆ ಹೋಗೋ ಆಗಾಯ್ತು. ಇನ್ನು ಸಾಮಾನ್ಯ ಜನರು ನಾವು ನಮ್ಮ ಪಾಡೇನು ಹೇಳು? ನಿಧಿ ಮರ್ಯಾದೆ ಕಾಪಾಡೋದಕ್ಕೆ ಇದೊಂದು ಉಪಕಾರ ಮಾಡು ಅಂತ ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ದೊಡ್ಡವರು, ಪ್ಲೀಸ್ ನೀವು ಕೈ ಮುಗಿಬೇಡಿ. ಸರಿ, ನೀವು ಹೇಳ್ದಂಗೆ ಆಗಲಿ. ಇನ್ಮೇಲೆ ಬರಲ್ಲ. ಹಾಗೇನಾದರೂ ಬರೋ ಹಾಗಿದ್ರೆ ನಿತ್ಯನ ಜೊತೆಲಿ ಕರ್ಕೊಂಡು ಬಾ. ಇನ್ನೇನೇ ಹೇಳೋದಿದ್ರು ನನಗೆ ಫೋನ್ ಮಾಡು, ಆಯ್ತಾ? ಸರಿ. ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗನಿಗೆ ಈ ಥರ ಎಲ್ಲ ಹೇಳೋದಕ್ಕೆ ನನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತಿದೆ ಕರ್ಣ. ನನಗೆ ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ, ನಿಮ್ಮ ಯೋಚನೆನೂ ಸರಿನೇ ಇರುತ್ತಲ್ವ. ಬರ್ತೀನಿ. ಬಂಗಾರಿ, ಹೊರಡೋಣ? ನಿಧಿ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಬಿ ಕೂಲ್, ಓಕೆ? ಮೂಡ್ಜಿಡೆ, ಅವ್ರು ಏನು ಮಾತಾಡೋದು ಅಂತ ನೀನು ತಲೆ ಕೆಡ್ಸ್ಕೊಬೇಡ. ಹೇಳ್ತು ಶಾರು. ಪುಟಿ, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಕರ್ಣನ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಷ್ಟು ಒಳ್ಳೆ ಹುಡುಗ ಅವನು. ಆದರೂ ಜನ ನಿಮ್ಮ ಬಗ್ಗೆ ಆಡ್ಕೊಳ್ಳೋ ಹಾಗಾಗಬಾರ್ದಲ್ವ ಪುಟ್ಟ? ನೋಡು, ಕರ್ಣ ನಿನ್ನ ಭಾವ, ನಿನ್ನ ಅಕ್ಕನ ಗಂಡ. ಅವನ್ನ ಭಾವನ್ ಥರನೇ ನೋಡಬೇಕು.
ಕರ್ಣನ್ನ ಪದೇ ಪದೇ ನಮ್ಮ ಸಹಾಯಕ್ಕೆ ಬಾ ಅಂತ ಇಲ್ಲಿ ಕರೆಯೋದು ಸರಿಯಾಗಿರಲ್ಲ ಪುಟ್ಟ. ಆಡ್ಕೊಳ್ಳೋರ್ ಬಾಯಿಗೆ ನಾವೇ ಆಹಾರ ಕೊಟ್ಟಾಗತ್ತಲ್ವಾ? ಏನ್ ಮಾಡಿದ್ರು ತಪ್ಪು, ಹೇಗಿದ್ರು ತಪ್ಪು ಅನ್ನೋ ತರ ಆಗಿದ್ದಲ್ಲ ಅಜ್ಜಿ. ಜನರು ಮಾತಾಡೋಕ್ಕೆ ಅಂತ ಶುರು ಮಾಡಿದ್ರೆ ಒಳ್ಳೆ ಕಾಡ್ಗಿಚ್ಚಿನ ಥರ ಹರಡ್ಕೊಂಡು ಹೋಗುತ್ತೆ ಹೊರತು ಅದನ್ನು ನಿಲ್ಸಕ್ಕಾಗಲ್ಲಮ್ಮ. ಏನು ಗೊತ್ತಾ ನಿಧಿ, ನನಗೆ ನಿನ್ನ ಮುಂದಿನ ಭವಿಷ್ಯ ನೆಮ್ಮದಿಯಾಗಿರಬೇಕು, ಅದಷ್ಟೇ ಮುಖ್ಯ. ಒಂದ್ಸರಿ ಹೋಗಿದ್ದ ಮರ್ಯಾದೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ ಪುಟ್ಟ. ಕರ್ಣನ ಜೊತೆ ಅವಶ್ಯಕತೆಗಿಂತ ಜಾಸ್ತಿ ಸಲಿಗೆ ಬೇಡ, ಗೊತ್ತಾಯ್ತಾ? ಸರಿ, ನೀ ತುಂಬ ಸುಸ್ತಾಗಿದೆಯಾ? ಚೆನ್ನಾಗಿ ಮಲಗಿ ನಿದ್ದೆ ಮಾಡು. ಎಷ್ಟು ಕೈ ನೀರು ಹೋಗ್ಬೇಕೋ ಅಷ್ಟು ಹೋಗ್ತಿದೆ. ನಾನೇನ್ ಮಾಡ್ಲಿ? ಹಲೋ. ಹಲೋ ಕರ್ಣ ಸರ್, ಮಲ್ಕೊಂಡ್ರಾ? ಹೇಗೆ ನಿದ್ದೆ ಬರುತ್ತೆ ನೀವೇ ಹೇಳಿ. ಎಲ್ಲನೂ ಬದಲಾಗ್ತಿದ್ಯೇನೋ ಅಂತ ಅನಿಸ್ತಿದೆ ಸರ್. ಏನೇ ಬದಲಾದ್ರೂ ನಮ್ಮ ಪ್ರೀತಿ ಬದಲಾಗಲ್ಲ ಅಲ್ವಾ? ಈಗ ಬೇಕಾಗಿರೋದು ಅದೇ. ಸರ್, ನಿಮ್ಮನ್ನು ನೋಡ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನನಗಿದೆಲ್ಲ ಸುಲಭ ಅನ್ಕೊಂಡ್ರ? ಇಬ್ರು ಇನ್ನಷ್ಟು ದೂರ ಆಗ್ತಿದೀವಲ್ಲ ಸರ್. ನಮ್ಮಿಬ್ಬರು ಪ್ರೀತಿ ಶುರುವಾದಾಗ್ಲಿಂದ ಏನೇನೋ ಕಷ್ಟ ನೋಡ್ಬಿಟ್ವಿ. ಇದನ್ನು ಒಂದು ಹಂತ ಅನ್ಕೊಳ್ಳಲ್ಲ. ಆದರೆ ನೀವು ಅಳ್ಬಾರ್ದು, ನಾನಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಹೇಗ್ ಸರ್? ಮೊದಲು ಕಣ್ಣೀರು ಬರೆಸ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲೇ ಬಂದು ನಿಮ್ಮ ನಗಿಸ್ಬೇಕಾಗುತ್ತೆ. ಅದಕ್ಕಿನ್ಮೇಲೆ ಅವಕಾಶ ಇದೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಒಂದಲ್ಲ ಒಂದಿನ ಎಲ್ಲ ಸರಿಯಾಗುತ್ತೆ ನಿಧಿ. ಹಾಗಂತ ನೀವೇ ನಂಗೆ ಧೈರ್ಯ ಹೇಳ್ತಿದ್ರಿ. ನಾವಿಬ್ಬರು ಗಟ್ಟಿಯಾಗಿ ಜೊತೆಲಿ ನಿಲ್ಲಬೇಕು. ಫಿಸಿಕಲಿ ಎಷ್ಟೇ ದೂರ ಆಗಿರ್ತೀವಿ, ಆದರೆ ಮನಸ್ಸು ಸದಾ ಜೊತೆಗೆ ಇರುತ್ತೆ. ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ, ಯಾವಾಗಲೂ ಪಕ್ಕದಲ್ಲೇ. ಈಗ ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ರೆಸ್ಟ್ ತಗೋಬೇಕು. ನಾಳೆ ನಿಮ್ಮ ಜ್ವರ ಓಡೋಗ್ತಿರ್ಬೇಕು, ನೀವು ನಗ್ನಗ್ತಾ ಇರಬೇಕು, ನಿಮ್ಮ ಕ್ಲಿನಿಕ್ಗೆ ನಗು ಬೇಕು, ನನಗೂ ಕೂಡ. ಓಕೆನಾ?